ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋ ವಿಡಿಯೋಸ್ ಏನೋ ಡೇಟ್ ವಿಷಯಕ್ಕೆ ಬರ್ತೀನಿ. ಹೇಗೆ ಅನ್ಸು ಗೈಸ್ ಇವತ್ತಿನ ಎಪಿಸೋಡು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಕ್ಚುಲಿ ಈ ಸೀಸನ್ನ ಕಿಚನ ಪಂಚಾಯತಿ ಅಂತ ಬಂದಾಗ ಈ 2 ದಿನದ ಎಪಿಸೋಡ್ಗಳೇನಿದೆ ಬೆಸ್ಟ್ ಎಪಿಸೋಡ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ತುಂಬ ಚೆನ್ನಾಗಿ ಬಂತು ಅಂತ ಕೂಡ ಹೇಳ್ಬೋದು. ಸುದೀಪಣ್ಣ ಸಕದ ಕ್ಲಾಸು ಕೂಡ ತೊಗೊಂಡ್ರು ಮತ್ತು ಫನ್ ಕೂಡ ಮಾಡಿದ್ರು ಇವತ್ತು. ಎಲ್ಲ ಕೂಡ ಸಕದಾಗಿತ್ತು. ನಾಳೆ ಡೀಟೇಲ್ ರಿವ್ಯೂ ಬರುತ್ತೆ, ಮಾತಾಡೋಣ. ಆ್ಯಂಡ್ ಜೊತೆಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಡೆ ಹೋಗ್ತಿರೋಂಥ ಸ್ಪರ್ಧೆ ಯಾರಪ್ಪ ಅಂದರೆ ಅದು ನಮ್ಮ ಕಾಕರ ಸುದ್ದಿಯವರು. ಸೀರಿಯಸ್ಲಿ ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇತ್ತು ಇವ್ರ ಮೇಲೆ ಅಂತಲೇ ಹೇಳ್ಬೋದು. ಫಸ್ಟು ಇವ್ರೇನು ಬರ್ತಾರೆ, ಆ್ಯಕ್ಚುಲಿ ಇವ್ರದ್ದು ಒಂದು ಡಿಫ್ರೆಂಟ್ ಕತೆ ಕೂಡ ಇತ್ತು. ನಿಮ್ಗೆ ಗೊತ್ತಿರೋ ಹಾಗೆ ಜನಗಳ ಹತ್ರ ಹೋಗಿ ನಾನು ಯಾರು ಗೊತ್ತಾ ಅಂತ ಕೂಡ ಕೇಳೋ ರೀತಿ ಮಾಡಿ ಪ್ರೋಮೋ ಅಪ್ಡೇಟ್ ಮಾಡಿದರು. ಸಿಗಡ ಹೈ ಕೂಡ ಕಲರ್ಸ್ ಕಡೆಯಿಂದ ಕೂಡ ಸಿಕ್ತು ಅಂತಲೇ ಹೇಳ್ಬೋದು. ಜೊತೆಗೆ ಇವ್ರಿಗೆ ಒಂದು ಏನು ಕ್ಯಾರೆಕ್ಟರ್ ನೆಗೆಟಿವ್ ಶೇಡ್ಗಳನ್ನ ಮಾಡ್ತಾಯಿದ್ರು. ಸೊ ಅದರಿಂದನೇ ತುಂಬ ಫ್ಯಾನ್ ಫಾಲೋಯಿಂಗ್ ಕೂಡ ಇತ್ತು, ಜನ ಸಪೋರ್ಟ್ ಮಾಡ್ತಿದ್ರು. ಆ್ಯಂಡ್ ಈ ಸೀಸನ್ ಇವ್ರು ಧಮಾಕ ಮಾಡ್ಸೋ ಅಂತ ಕೂಡ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಆ್ಯಂಡ್ ನಾನು ಕೂಡ ಫಸ್ಟ್ ಇವ್ರ ಬಗ್ಗೆ ವಿಡಿಯೋ ಮಾಡಿದಾಗ ಕೂಡ ಸೈಕ್ ಸುಧೀರ್ ಆಗ್ತಾರೆ, ಕಾಕ್ರೋಚ್ ಸುಧೀರ್ ಹೋಗಿ ಇಲ್ಲಿಂದ ಬಿಗ್ ಬಾಸ್ ಮನೆಯಿಂದ ಹೋಗೋಕ್ಕಿಂತ ಮುಂಚೆ ಪಕ್ಕ ಇವರು ಸೈಕ್ ಸುಧೀರ್ ಅಂತಲೇ ಹೆಸರು ಮಾಡ್ಕೊಂಡು ಹೋಗ್ತಾರೆ ಅಂತ ಅನಿಸಿದ್ದು. ಯಾಕಂದರೆ ಅವ್ರು ಬಂದಾಗ ಅಲ್ಲಿ ಬಿಗ್ ಬಾಸ್ ಮನೆ ಸ್ಟೇಜ್ ಇತ್ತಲ್ಲ, ಆ ಟೈಮಲ್ಲಿ ಓಪನಿಂಗಲ್ಲಿ ಸಿಕ್ಕಾಬಟ್ಟೆ ಒಂದು ಎನರ್ಜಿ ಇತ್ತು. ಆ್ಯಂಡ್ ಅವ್ರ ಮಾತುಗಳು, ಅವ್ರು ಇರುವಂಥ ರೀತಿ ಅದೆಲ್ಲ ನೋಡಿ ನಿಜವಾಗ್ಲೂ ನನಗೆ ಹೈ ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ಹೇಳ್ಬೋದು ಇವ್ರ ಮೇಲೆ. ಬಟ್ ದಿನಗಳು ಕಳೀತಾ ಯಾಕೋ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ನ ಮಾಡಿಬಿಟ್ರು ಇವರು. ಆ್ಯಂಡ್ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಸೇಫ್ ಗೇಮ್ನ ಆಡಿಬಿಟ್ರು. ಅದೇ ದೊಡ್ಡ ಪ್ರಾಬ್ಲಮ್ ಆಗಿದ್ದಂಥದ್ದು. ಅವರು ತಮಗಿರುವಂಥ ಪೊಟೆನ್ಷಿಯಲ್ಗೆ ಆಡಿದರೆ ನಿಜವಾಗ್ಲೂ ಇವರು ಪಕ್ಕಾ ಫೈನಲಿಸ್ಟ್ ಆಗಬೇಕಾಗಿತ್ತು ಇವಾಗಲೂ ಕೂಡ. ಆ್ಯಂಡ್ ತುಂಬ ವಿಷಯಗಳಾಗಿದೆ ಕಾಕ್ರೋಚ್ ಸುಧೀರ್ ವಿಷಯದಲ್ಲಿ, ಓಕೆನಾ. ಬಟ್ ಏನಪ್ಪ ಅಂದರೆ ಮೇಯ್ನಾಗಿ ಇವರು ಸೇಫ್ ಗೇಮ್ ಮಾಡಿದ್ದು ಜಾಸ್ತಿ ಆಗಿತ್ತು. ಜೊತೆಗೆ ಒಂದು ಸ್ಟ್ಯಾಂಡ್ ತೊಗೊಳ್ಳಿಲ್ಲ, ನಾನು ಆಡಬೇಕು, ನಾನು ಕಾಣಿಸ್ಕೋಬೇಕು ಅನ್ನೋ ರೀತಿ ಕೂಡ ಇರಲಿಲ್ಲ. ತುಂಬ ಕಡೆ ಹಿಂದೆ ಹೋಗುವಂಥದ್ದು, ಹೆಂಗಾರೋ ಬಚಾವ್ಬಿಟ್ರೆ ಸಾಕು, ಈ ಲೆವೆಲ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಬಟ್ ಏನಪ್ಪ ಅಂದರೆ ಬಿಗ್ ಬಾಸ್ ಮನೇಲಿ ಒಳ್ಳೆ ರೀತಿ ಕೂಡ ಇದ್ದರು ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಏನಪ್ಪ ಒಂದು ವಿಷಯ ನಾನು ಅಬ್ಸರ್ವ್ ಮಾಡಿದ್ದಂಥದ್ದು, ಅವತ್ತು ಮೆಣಸಿಕಾಯಿ ತಿನ್ನೋದು ಬಂತಲ್ಲ, ಸೊ ಅವತ್ತು ಈ ವ್ಯಕ್ತಿ ಒಬ್ಬರ ಜೊತೆ ಇದ್ದಾರೆ ಅಂದರೆ ಅವ್ರು ಕೆಟ್ಟರು ಒಳ್ಳೆಯವ್ರದ್ದು ಮ್ಯಾಟ್ರ್ ಆಗೋಲ್ಲ, ಅವ್ರ ಜೊತೆ ಕೊನೆಯವ್ರಿಗೆ ಇರ್ತಾರೆ. ಸೊ ಅದನ್ನ ಕೊನೆಯವ್ರಿಗೆ ಉಳಿಸ್ಕೊಂಡ್ರು ಅಂತಲೇ ಹೇಳ್ಬೋದು. ಸೊ ಮನುಷ್ಯ ನಿಯತ್ ಮನುಷ್ಯ ಅಂತ ಇಲ್ಲೇ ಕ್ಲಿಯರ್ ಗೊತ್ತಾಗುತ್ತೆ. ಬಟ್ ಬೇಜಾರಾಗಿದ್ದೇನೆಂದರೆ ಇವ್ರಿಗಿರುವಂಥ ಒಂದು ಕೆಪಾಸಿಟಿಗೆ, ಇವ್ರಿಗಿರುವಂಥ ಒಂದು ಟ್ಯಾಲೆಂಟ್ಗೆ ನಿಮಗೆ ನಿಜ ಹೇಳಬೇಕು ಅಂದರೆ ಗಿಲ್ಲಿಯವ್ರು ಹೇಗೆ ಪಟ್ ಅಂತ ಮಾತಾಡ್ಕೊಂಡು ಹೋಗ್ತಾರೋ ಎಲ್ಲ ವಿಷಯಗಳಿಗೂ, ಅದೇ ರೀತಿ ಕೆಪಾಸಿಟಿ ಇವರು ಕೂಡ ಇತ್ತು. ಗಿಲ್ಲಿ ಯಾವ ಥರ ಮಾಡ್ತಾರೆ, ಇವ್ರು ಯಾವ ಥರ ಮಾಡ್ಕೊಂಡೋದ್ರು ನೋಡಿ, ಇಷ್ಟೇ ಡಿಫ್ರೆನ್ಸ್. ನಮಗೆಲ್ಲರಿಗೂ ಕೂಡ ಒಂದು ಟ್ಯಾಲೆಂಟ್ ಅನ್ನೋದಿರುತ್ತೆ, ನಾವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕಷ್ಟೇ. ಇಲ್ಲಿ ಸುಧೀರ್ ಅವರು ಇದನ್ನು ಹೆಂಗೆ ಬೇಕಾದ್ರೂ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಹೆಂಗೆ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದಾಗಿತ್ತು, ಎಲ್ಲನೂ ಕೂಡ ಹಾಳು ಮಾಡಿಕೊಂಡ್ರು. ಇವಾಗ ಬಿಗ್ ಬಾಸ್ ಮನೆಯಿಂದ ಕೂಡ ಹೋಗ್ತಾ ಇದ್ದಾರೆ. ಆ್ಯಂಡ್ ಜೊತೆಗೆ ಈ ವಾರ ನಿಮಗೆ ನೋಡಿ ಅವ್ರದ್ದು ಬ್ಯಾಡ್ ಲಕ್ ಏನಂತ ಹೇಳಬೇಕು ಗೊತ್ತಿಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರು ಸೇವ್ ಆಗಿರ್ತಾರೆ. ಸೊ ಆದರೂ ಕೂಡ ತಿರ್ಗಾ ಮತ್ತೆ ನಾಮಿನೇಟ್ ಆಗಂಗಾಗುತ್ತೆ. ಎಷ್ಟೋ ಜನಗಳ ಪಾತ್ರ ಇದೆ ಇದರಲ್ಲಿ. ಸೊ ಒಂದು ವಿಷಯ ಆಗಬೇಕು ಅಂದರೆ ಏನೆಲ್ಲ ಆಗುತ್ತೆ ಅಂತ ಇಲ್ಲೇ ಒಂದು ನಮ್ಗೆ ಅರ್ಥ ಕೂಡ ಆಗ್ಬೋದು ಇದರಲ್ಲಿ ನೋಡಿದಾಗ. ಓವರಾಲಾಗಿ ಇವ್ರ ಜರ್ನಿ ನೋಡಿದಾಗ ಚೆನ್ನಾಗಿತ್ತು. ಬಟ್ ಇವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿದ ರೀತಿ ಏನೂ ಸಿಗಲಿಲ್ಲ ಅಂತಲೇ ಹೇಳ್ಬೋದು. ಒಳ್ಳೆ ಕಂಟೆಸ್ಟೆಂಟ್ ಆಗಿರೋ ಚೆನ್ನಾಗಿರೋದೇನೋ, ಯಾಕಂದರೆ ಪೊಟೆನ್ಷಿಯಲ್ ಜಾಸ್ತಿ ಇದ್ದಂಥ ವ್ಯಕ್ತಿ, ಟ್ಯಾಲೆಂಟ್ ಇರುವಂಥ ವ್ಯಕ್ತಿ. ಇರಲಿ, ಏನೋ ಒಂದು ಇವಾಗ ಹೊರಡೆ ಹೋಗಿದ್ದಾರೆ, ಒಳ್ಳೇದಾಗಲಿ ಅವ್ರ ಜೀವನಕ್ಕೆ, ಚೆನ್ನಾಗಿ ಬದುಕಲಿ ಅಷ್ಟೇ ನಾವು ಕೇಳ್ಕೊಳ್ಳೋವಂಥದ್ದು. ಆ್ಯಂಡ್ ಜೊತೆಗೆ ಅವರ ಮೂವಿಗಳಿಗೆ ಎಲ್ಲರೂ ಸಪೋರ್ಟ್ ಮಾಡಿ. ಇನ್ನೂ ತುಂಬ ಜನ ಕಣ್ಣೀರಾಗ್ತಾಯಿದ್ರು, ನೋವು ಹಾಗೆ ಆಗುತ್ತೆ. ಆ್ಯಂಡ್ ಒಂದು ವಿಷಯ ಅಂತೂ ಕ್ಲಿಯರಾಗಿ ಗೊತ್ತಾಯಿತು, ಇಲ್ಲಿ ಸುಮ್ಮನೆ ಯಾರನ್ನೋ ಯೂಸ್ ಮಾಡ್ಕೋಬೇಕು ಅನ್ನೋ ಜೊತೆ ಏನಿಲ್ಲ, ಒಂದು ಒಳ್ಳೆ ಬಾಂಡಿಂಗ್ಗಳು ಕೂಡ ತುಂಬ ಜನರಲ್ಲಿದೆ. ಸೊ ಸುದಿಯವ್ರು ಹೋದಾಗ ಅವ್ರ ರಿಯಾಕ್ಷನ್ನು ಮತ್ತು ಅವ್ರ ಕಣ್ಣೀರು ಹೇಳ್ತಾಯಿತ್ತು ಇದನ್ನು. ಸೊ ನೋಡುವ ಏನಾಗುತ್ತೆ ಇನ್ನು ಮುಂದೆ. ಆ್ಯಂಡ್ ಜೊತೆಗೆ ಇಲ್ಲಿ ನಾಮಿನೇಷನ್ ಅಂತ ಬಂದಾಗ ಎಷ್ಟು ಸೀರಿಯಸ್ ಆಗಿರಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಬಿಗ್ ಬಾಸ್ ಮನೆಯಿಂದ ಸ್ಪರ್ಧಿಗಳಿಗೆ ಅದು ಸೀರಿಯಸ್ನೆಸ್ ಗೊತ್ತಿಲ್ಲ, ಯಾರನ್ನೋ ಸೇವ್ ಮಾಡ್ಕೋಬೇಕು ಅಂತನೋ, ಇನ್ನೊಬ್ರು ಯಾರೋ ನಾಮಿನೇಟ್ ಆಗ್ಬಾರ್ದು ಅಂದ್ಬಿಟ್ಟು ತಮ್ಮನ್ನೇ ತಾವು ಈ ಒಂದು ರಿಸ್ಕಲ್ಲಿ ಇಟ್ಕೊಂಡಿದ್ರು. ಜೊತೆಗೆ ಒಂದು ಸ್ವಲ್ಪ ಓವರ್ ಕಾನ್ಫಿಡೆನ್ಸಿಂದ ನಾನು ಜನ ಸೇವ್ ಮಾಡ್ತೀನಿ ಒಂದು ಥಾಟ್ ಕೂಡ ಬರುತ್ತೆ. ಸೊ ಇವೆಲ್ಲ ನೋಡಿದಾಗ ನಾಮಿನೇಷನ್ ಅನ್ನೋದನ್ನ ಸೀರಿಯಸ್ ಆಗಿರೋ ತಗೊಂಡಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಿತ್ತು. ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ಹಿಡಿದ್ರು ಕೂಡ ಏನು ಬೇಕಾದ್ರೂ ಆಗ್ಬೋದು. ಸೊ ಹಾಗೆ ಹುಷಾರಾಗಿರಬೇಕು ಅಂತ ಅನಿಸುತ್ತೆ. ನೋಡೋಣ ಏನು ಮಾಡ್ತಾರೆ, ಏನು ಕತೆ ನಮ್ಮ ಬಿಗ್ ಬಾಸ್ ಮನೆ ಸ್ಪರ್ಧಿಗಳು. ನಾಳೆಯಿಂದ ಆದರೂ ಅಟ್ಲೀಸ್ಟ್ ಒಂದು ಹೊಸ ಆಟ ಶುರುವಾಗುತ್ತಾ, ವೇಟ್ ಮಾಡಿ ನೋಡೋಣ. ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಸಿಗೋಣ ಗೈಸ್, ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.